ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದುಬಿಟ್ಟು ಹೇರ್ ಕೇರ್ ರುಟೀನ್ ಬಗ್ಗೆ, ಲೈಕ್ ಹೇರ್ ಫಾಲ್ ತುಂಬ ಆಗ್ತಿರೋರಿಗೆ ಒಂದು ತುಂಬ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಬಂದಿರೋಂಥ ಸೀಕ್ರೆಟ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಅದರಲ್ಲಿ ಲೈಕ್ ಕೆಲವೊಂದು ಐಟಮ್ಸ್ ನಾನು ಸಣ್ಣ ಹುಡುಗಿದ್ದಾಗಿಂದನೂ ದಿ ಮೋಸ್ಟ್ ಫೇವ್ರೆಟ್ ಐಟಮ್ಸ್ ನನಗೆ ತಿನ್ನೋದಕ್ಕೆ ಇಷ್ಟ. ಸೊ ಹಾಗಾಗಿ ಇಟ್ಸ್ ಗುಡ್ ಫಾರ್ ಯುವರ್ ಹೇರ್ ಫಾಲ್, ಹೇರ್ ಗ್ರೋತ್ ಆ್ಯಂಡ್ ಅಂದರೆ ಹೇರ್ ಫಾಲ್ ರಿಡ್ಯೂಸ್ ಆಗೋದಕ್ಕೆ ಗುಡ್ ಅಂದಿದೆ, ಮತ್ತು ಹೇರ್ ಫಾಲ್ ಆಗೋದಕ್ಕೆ ಗುಡ್ ಅನ್ನಲಿಲ್ಲ. ಸೊ ಹೇರ್ ಫಾಲ್ ಕಮ್ಮಿ ಆಗೋದಕ್ಕೆ ಆ್ಯಂಡ್ ಹೇರ್ ಗ್ರೋತ್ ಆಗೋದಕ್ಕೆ, ಥಿಕ್ಕನ್ ಮಾಡೋದಕ್ಕೆ, ಅಂದರೆ ದಪ್ಪ ಕೂದಲು, ಬಲಿಷ್ಠವಾದ ಕೂದಲು ಬೆಳೆಯೋದಕ್ಕೆ. ಸೊ ದೀಸ್ ಇಸ್ ದ ಮೇನ್ ರಿಚ್ ಸೋರ್ಸಸ್ ವಿ ವಾಂಟ್ ಟು ಅಂದರೆ ಕಲ್ಟಿವೇಟ್ ಮಾಡ್ಕೋಬೇಕು ಲೈಫಲ್ಲಿ. ಯಾಕೆಂತಂದರೆ ನಾವಿವಾಗ ನಾವೇನೇ ಹೇರ್ ಅಪ್ಲೈ, ಏನೇ ಶ್ಯಾಂಪು ಅಪ್ಲೈ ಮಾಡಿದ್ರು ಕೂಡ ಇಟ್ ಶುಡ್ ಬಿಕಮ್ ಲೈಕ್ ಮೇಲ್ಗಡೆ ಏನು ಅಪ್ಲೈ ಮಾಡಿದ್ರು ಕೂಡ ಇಟ್ ಡಸಂಟ್ ವರ್ಕ್ಔಟ್. ಇಟ್ ಶುಡ್ ಕಮ್ ಇನ್ಸೈಡ್ ಫ್ರಮ್ ಆ ಬಾಡಿ. ಸೊ ಈವನ್ ಸ್ಕಾಲ್ಪ್ ಕೂಡ ಅಷ್ಟೇ ನೀವು ನೀಟಾಗಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟು. ಸೊ ಇವತ್ತು ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಜೊತೆ ಬಂದಿದ್ದೀನಿ. ಸೊ ಕ್ಯಾರೆಟು, ಮತ್ತು ಒಂದು 3-4 ಪೀಸಷ್ಟು ಜಿಂಜರು, ಆಮ್ಲ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಏನಂತಾರೆ. ಸೊ ಅದು ನಾವು ಸಣ್ಣವರಿದ್ದಾಗ ಬೆಟ್ಟದ ನೆಲ್ಲಿಕಾಯಿ ಟೇಸ್ಟ್ ಅಂತಂದರೆ ನನಗೆ ಆಗ್ತಾಯಿದ್ದಿಲ್ಲ, ಯಾಕಂದರೆ ತುಂಬ ಒಗರು ಇರೋದು, ಯಪ್ಪ ಒಂಥರ ಕೈ ಅನ್ಸೋದು. ಸೊ ಬಟ್ ಇನ್ನೊಂದು ಸಣ್ಣ ನೆಲ್ಲಿಕಾಯಿ ಬರೋದಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ, ಸೊ ಅದನ್ನು ನನಗೆ ತುಂಬಾ ಇಷ್ಟ. ಯಾಕಂದರೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ವರ್ಲ್ಡಲ್ಲಿ ದಿ ಮೋಸ್ಟ್, ನೀವು ಯಾವ ಸ್ನ್ಯಾಕ್ಸಲ್ಲೂ ಕೂಡ ಅದು ಕಂಡುಹಿಡಿಯೋದಕ್ಕಾಗಲ್ಲ ಟೇಸ್ಟು. ಆ್ಯಂಡ್ ಆರೆಂಜಸ್ ಆ್ಯಂಡ್ ಬೀಟ್ರೂಟ್. ಸೊ ಯಾವುದ್ರಲ್ಲಿ ಏನೇನೆಲ್ಲ ಸೋರ್ಸಸ್ ಇದೆ ಆ್ಯಂಡ್ ಏನೆಲ್ಲ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ಹೇರ್ಸಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತಂದರೆ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಪೆಕ್ಟಿನ್, ಮಿನರಲ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಸೊ ವಿಟಮಿನ್ ಸಿಯಲ್ಲಿ ಏನೇನಿರುತ್ತೆ ಅಂತಂದರೆ ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಮತ್ತು ಕೊಲಾಜಿನ್ ಅಂತಂದರೆ ಈ ಬಾಡಿ ನಾನೇನು ಇದು ಗಮ್ಮೀಸ್ ತೊಗೊತೀನಿ, ಸೊ ಬಾಡಿ ವೈಸ್ದು ಅದು ಕೂಡ ಕಂಟೈನ್ ಆಗಿರುತ್ತೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಡಿಫೆನ್ಸ್ ಕೂಡ ಮಾಡುತ್ತೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ಏನೇನಿರುತ್ತೆ ಅಂತಂದರೆ ಪಾಲಿಫೆನಾಲ್ಸ್ ಆ್ಯಂಡ್ ಫ್ಲೇವಿನಾಯ್ಡ್ಸ್ ಹೆಲ್ಪ್ಸ್ ಪ್ರೊಟೆಕ್ಟ್ ಸೆಲ್ಸ್ ಫ್ರಮ್ ಡ್ಯಾಮೇಜ್ ಆ್ಯಂಡ್ ರಿಡ್ಯೂಸ್ ದ ರಿಸ್ಕ್ ಆಫ್ ಕ್ರಾನಿಕ್ ಹೆಲ್ತ್ ಕಂಡೀಷನ್ಸ್. ಮತ್ತು ಪೆಕ್ಟಿನಲ್ಲಿ ಏನೆಲ್ಲ ಕಂಟೆಂಟ್ ಆಗಿರುತ್ತೆ ಅಂತ ರಿಚ್ ಇನ್ ಸೋರ್ಸ್ ಆಫ್ ಪೆಕ್ಟಿನ್ ಡಯಟ್ರಿ ಫೈಬರ್. ಆ್ಯಂಡ್ ಮಿನರಲ್ಸಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್ ಮತ್ತು ಐರನ್, ಕೆರೋಟಿನ್ ಕೂಡ ಇರುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸಲ್ಲಿ 70 ಗ್ರಾಮಿಂದ 100 ಗ್ರಾಮ್ವರೆಗೂ ಡ್ರೈ ವೇಟ್ ರಿಲೆವೆಂಟ್ ಸೋರ್ಸಸ್ ಕೂಡ ಇರುತ್ತೆ. ಸೊ ನೀವು ಇದನ್ನೆಲ್ಲ ಕೂಡ ಸರ್ಚ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಆಲ್ ದೀಸ್ ಗುಡ್ ಐಟಮ್ಸ್ ಫಾರ್ ಯುವರ್ ಹೇರ್ ಗ್ರೋತ್, ಹೇರ್ ಫಾಲ್ ಆ್ಯಂಡ್ ಫಾರ್ ಯುವರ್ ಥಿಕನ್ ಹೇರ್, ಫಾರ್ ಯುವರ್ ಹೇರ್ಸ್. ಅದೆಲ್ಲ ಮಾಡಿ ಸುಮ್ಮನೆ ಎಕ್ಸ್ಟ್ರಾ ಪಾತ್ರೆಗಳು ಆಗುತ್ತೆ. ಇನ್ನೂ ಒಂದು ಆ ಸೋಸ್ದೆ ಕುಡಿಯೋದ್ರ ಬದಲು ಹೀಗೆ ತಿನ್ಬೋದಲ್ವ. ಸೊ ವಾಟ್ಸ್ ದ ನೆಸೆಸಿಟಿ ಆಫ್ ಡೂಯಿಂಗ್ ಆಲ್ ದೋಸ್ ಪ್ರೋಸೆಸ್ ಅಂತ. ಸೊ ಇದನ್ನ ಹೇಳ್ತಾ ಒಂದೊಂದೇ ನಿಮಗೆ ಏನೇನು ರಿಚ್ ಇದೆ, ವಿಟಮಿನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಜಿಂಕ್ ಇರ್ಬೋದು, ಐರನ್ ಆಗಿರ್ಬೋದು, ಪ್ರತಿಯೊಂದು ಏನೇನಿದೆ ಸೋರ್ಸಸ್ ನಾನು ಹೇಳ್ತಾ ಹೋಗ್ತೀನಿ. ಬಿಫೋರ್ ದಟ್ ಐಲ್ ಫಿನಿಶ್. ಇದನ್ನೆಲ್ಲ ಖಾಲಿ ಮಾಡೋ ಅಷ್ಟೊತ್ತಿಗೆ ಯಾವುದ್ರಲ್ಲೆಲ್ಲ ಏನೇನು ಸೋರ್ಸಸ್ ಇದೆ ಅಂತ ಹೇಳ್ತೀನಿ. ಇಷ್ಟು ತನಕ ಆಮ್ಲ ಬಗ್ಗೆ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಲೆಟ್ಸ್ ರೀಡ್ ಅಬೌಟ್ ಬೀಟ್ರೂಟ್. ಸೊ ಬೀಟ್ರೂಟಲ್ಲಿ ಫೈಬರ್, ಪೊಟ್ಯಾಷಿಯಮ್ ಮತ್ತು ಐರನ್, ವಿಟಮಿನ್ ಸಿ, ಫೋಲೇಟ್. ಸೊ ವಿಟಮಿನ್ ಸಿ ಎಲ್ಲದರಲ್ಲೂ ತುಂಬ ಕಂಟೈನ್ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆ ಮ್ಯಾಗ್ನೀಸ್, ನೈಟ್ರೇಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಬೀಟ್ರೂಟಲ್ಲಿ. ಜಿಂಜರಲ್ಲಿ ಬರೋದಾದರೆ ವಿಟಮಿನ್ ಸಿ ಮತ್ತು ಮ್ಯಾಗ್ನೀಷಿಯಮ್ ಇರುತ್ತೆ. ಕ್ಯಾರೆಟಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಮತ್ತು ಬಿ ವಿಟಮಿನ್ಸ್, ವಿಟಮಿನ್ ಸಿ, ಡಿ ಆ್ಯಂಡ್ ಕೆ. ಸೊ ಆರೆಂಜಲ್ಲಿ ಬರೋದಾದರೆ ವಿಟಮಿನ್ ಸಿ ಇರುತ್ತೆ, ಫೈಬರ್, ಪ್ಲ್ಯಾಂಟ್ ಕಾಂಪೌಂಡ್ಸ್, ಅದರ್ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಲೈಕ್ ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಥಿಯಮೈನ್, ವಿಟಮಿನ್ B1 ಇರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಕೂಡ ಫ್ರೆಶ್ ಆಗಿ ಕುಡಿಬೋದು, ಅಥವಾ ಜ್ಯೂಸಾಗಿ ಕೂಡ ಲೈಕ್ ಮಾಡಿಕೊಂಡು ಕುಡಿಬೋದು, ಅಥವಾ ನೀವು ತಿನ್ಬೋದು. ಆ್ಯಂಡ್ ಇದರಲ್ಲಿ 154 ಗ್ರಾಮ್ಸ್ ಮತ್ತು 73 ಕ್ಯಾಲರೀಸ್, 91% ಅಷ್ಟು ನಿಮಗೆ ಕಾಪ್ಸ್ ಇರುತ್ತೆ ಕ್ಯಾರೆಟ್ಸಲ್ಲಿ. ಸೊ ದಿಸ್ ಆರ್ ಆಲ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ವಿಚ್ ಯು ಯೂಸ್ ಟು ಫಾಲೋ ಆ್ಯಂಡ್ ಈಟ್. ಡೈರೆಕ್ಟಾಗಿ ಹಾಗೆ ನೀಟಾಗಿ ವಾಶ್ ಮಾಡ್ಕೊಂಡು, ನೀಟಾಗಿ ಚಾಪ್ ಮಾಡ್ಕೊಂಡು ನೀವು ತಿನ್ಬೋದು, ರಾದರ್ ದ್ಯಾನ್ ಡ್ರಿಂಕಿಂಗ್ ದ ಜ್ಯೂಸ್. ಸೊ ಜ್ಯೂಸ್ ಆದರೆ ನೀವು ಮತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೇ ಬೇಕಾಗುತ್ತೆ. ಹಾಗೆ ತಿನ್ನೋದಕ್ಕೆ ತುಂಬಾ ಒಗರು ಅನಿಸುತ್ತೆ. ಬೈ ಈಟಿಂಗ್ ಆಲ್ ದಿಸ್ ಸ್ವಲ್ಪ ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ತಿಂದ್ರಿ ಅಂತಂದರೆ ಇಟ್ ವಿಲ್ ಬಿ ಲೈಕ್ ಎ ಸ್ನ್ಯಾಕ್ಸ್ ಆಲ್ಸೋ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಲೈಕ್ ಜ್ಯೂಸ್ ಮಾಡ್ಕೊಳೋದು ಆಗಿರ್ಬೋದು, ಸೋಸೋದಿರ್ಬೋದು, ಎಲ್ಲ ಸೋಸಸ್ ಅಲ್ಲಿಂದನೇ ಕಳೆದೋಗುತ್ತೆ. ಯಾಕೆಂತಂದರೆ ನೀವು ಜ್ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ಅರ್ಧಕ್ಕರ್ಧ ಸೋಸಬೇಕಾಗತ್ತೆ. ಸೊ ಮೇನ್ ಅರ್ಧಕ್ಕರ್ಧ ಸೋಸಸ್ ಹೊರಟೋಗುತ್ತೆ. ಹಾಗಾಗಿ ಮೇಕ್ ಶ್ಯೂರ್ ಯು ಈಟ್ ಆ್ಯಸ್ ಅ ರಾ.
ಸೊ ಎಂತೆಂಥ ಫ್ರೂಟ್ಸ್ನೂ ಹಾಗೆ ತಿಂತೀರಾ. ಸೊ ಇದೂ ಅಷ್ಟೇ, ಜ್ಯೂಸ್ ಮಾಡೋದು ಬದಲು ಹಾಗೆ ತಿನ್ನೋದ್ರಿಂದ ತುಂಬ ರಿಚ್ ಪ್ರೋಟೀನ್ಸ್ ವಿಲ್ ಗೋ ಟು ಯುವರ್ ಸ್ಟೊಮಕ್ ಆ್ಯಂಡ್ ಮೇಕ್ ಯುವರ್ ಸ್ಕಿನ್ ಆ್ಯಂಡ್ ಹೇರ್ ವೆರಿ ಹೆಲ್ದಿ. ಇನ್ನು ಟ್ರೈ ಮಾಡಿ. ಏನದು? ಇದೆಲ್ಲ ಹೇರ್ ಕೇರ್ ರೂಟೀನ್. ಈಗ ತಿಂದ್ಬಿಟ್ಟು ಫಸ್ಟ್ ಟೈಮಿಗೆ ಸ್ವಲ್ಪ ಒಗ್ರು ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ ಇಟ್ ವರ್ಕ್ಸ್. ಯಾಕಂದರೆ ಅದು ನನ್ನ ಸೀಕ್ರೆಟ್ ಅದು ಬೆಟ್ಟದ ನೆಲ್ಲಿಕಾಯಿ. ಅಷ್ಟು ಇರುತ್ತಾ? ನಾನು ಫುಲ್ ಒಂದಿಲ್ಲ ಅಷ್ಟೇ ಇರಕ್ಕೆ ಚಾನ್ಸ್ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ ಇಷ್ಟೇ ಒಗ್ಗಿರೋದು. ಫಸ್ಟ್ ಟೈಮ್ ತಿನ್ನೋರಿಗೆ ಹಂಗೆ ಅನ್ಸೋದು. ತಿಂದಿದ್ದೀನಿ ನಾನು. ಶುಂಠಿ ಜೊತೆ ಕ್ಯಾರೆಟ್ ತಿನ್ನಿ, ಹುಳಿ ಅನ್ಸಲ್ಲ. 2-3 ಕ್ಯಾರೆಟ್ ಹಾಕೊಂಡ್ಬಿಡಿ ಒಟ್ಟಿಗೆ. ಬಟ್ ಟ್ರಸ್ಟ್ ಮೀ ದಿಸ್ ವಿಲ್ ಬಿ ಯುವರ್ ಫ್ರಮ್ ಹೇರ್ ಕೇರ್ ರೂಟೀನ್ ನಮ್ಮ ಕೂಡ. ನಾನು ನಿಮಗೆ ಏನಾದ್ರು ಬದಲಾವಣೆ ಕಾಣ್ತಾ ಅಂದ್ರೆ ನನಗೆ ರಿವ್ಯೂ ಹೇರ್ ಕೇರಾ? ಹೇರ್ ಕೇರ್ ಓಕೆ. ವೈಟ್ ಕಲರ್ ಬ್ಲಾಕ್ ಆಗುತ್ತಾ? ಡೆಫಿನೆಟ್ಲಿ. ಸೋರ್ಸಸ್ ಇಟ್ ಶುಡ್ ಕಮ್ ಫ್ರಮ್ ಇನ್ಸೈಡ್. ನೀವೇನೇ ಮೇಲೆ ತಾಕ ಹಚ್ಚಿದ್ರೂ ಇಟ್ ಡಸಂಟ್ ವರ್ಕ್. ನೀವು ಏನೇ ಎಷ್ಟೇ ಒಂದು ಲಕ್ಷದ ಶಾಂಪೂ, ಎಷ್ಟೇ ಒಂದು ಲಕ್ಷದ ಎಣ್ಣೆ ಹಚ್ಚಿದ್ರೂ ಇಟ್ ಡಸಂಟ್ ವರ್ಕ್. ಇನ್ಸೈಡ್ ಬಾಡಿಯಿಂದ ಬರಬೇಕದು. ಇದನ್ನು ಕಡಿಮೆ ಮಾಡಿ. ನಾನು ಇಲ್ಲಿ ಬಾಡಿ ನೋಡ್ತಾರೆ ನನಗೆ. ಅದೇ ಸಾಕಬಾರ್ದು ಮತ್ತೆ ಜಾಸ್ತಿ ಹೀಟ್ ಆಗುತ್ತೆ. ಏನಿಲ್ಲ, ಇಟ್ಸ್ ನಾಟ್, ಇಟ್ಸ್ ಕೂಲಿಂಗ್. ಫಸ್ಟ್ ಟೈಮ್ ಸ್ವಲ್ಪ ಒಬ್ಬರು ಅನ್ಸ್ತಾರೆ ನಿಮಗೆ ಒಂದು 2-3. ಸೊ ನೀವು ನೋಡಿದ್ರಿ ಹೇಗೆ ಇವರು ಫಸ್ಟ್ ಟೈಮ್ ಕೊಟ್ಟನಲ್ಲ, ಸೊ ಹಾಗಾಗಿ ಈ ಸ್ವಲ್ಪ ಒಗ್ರು ಅನಿಸ್ತಾ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಹಂಗಿರುತ್ತೆ. ನನಗೆ ಸಣ್ಣ ಹುಡುಗಿ ಇದ್ದಾಗಿಂದನೂ ರೂಢಿ ಇದೆ, ಸೊ ಹಾಗಾಗಿ ನನಗೇನೋ ಆ ಥರ ಫೀಲ್ ಆಗಲ್ಲ. ಆ್ಯಂಡ್ ಇದ್ರ ಜೊತೆ ಒಂದು ಕಪ್ ಆಫ್ ವಾಟರ್ ಕುಡೀರಿ ತಿಂದಾದ್ಮೇಲೆ. ಇನ್ನೂ ಒಂದೇನು ಅಂತಂದರೆ ಇಟ್ ಕೀಪ್ಸ್ ಯುವರ್ ಮೌತ್ ಫ್ರೆಶ್. ಟ್ರಸ್ಟ್ ಮೀ ದಿಸ್ ವರ್ಕ್ಸ್. ಖಂಡಿತ ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಹೊಸ ಹೊಸ ವೀಡಿಯೋಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಆದಷ್ಟು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಆ ಥರ ವೀಡಿಯೋಸ್ನ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂತ ದೆನ್ ಟೇಕ್ ಕೇರ್, ಬೈ. ಸಿ ಯು ಸೂನ್. ಲಾಟ್ಸ್ ಆಫ್ ಲವ್. ವಾಚ್ ಫುಲ್ ವಿಡಿಯೋ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಬಾಯ್.